Hi, hello, welcome back to my channel. ಗೆಸ್ ಈ ವ್ಲಾಗ್ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ ಇದು ನಮ್ಮ ಕಾಲೇಜ್ಗೋಸ್ಕರ ಮಾಡ್ತಿರೋದು. ಅವರು ವ್ಲಾಗ್ ಹಾಕಿಲ್ಲ ಅಂತ ಕೇಳ್ತಿದ್ರಲ್ಲ. ಆ್ಯಂಡ್ ಇದು ಈ ವ್ಲಾಗು ಆ್ಯಂಡ್ ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದು, ಬಟ್ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಇಂಡಿಪೆಂಡೆನ್ಸ್ ಡೇಗೂ ಮುಂಚೆ, ಯಾಕಂದರೆ ನಮ್ಗೆ ಟೆಸ್ಟ್ ಇದೆ. ಆ್ಯಂಡ್ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗೈಸ್. ಈ ವ್ಲಾಗು ಫುಲ್ ಕಂಪ್ಲೀಟ್ಲಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಸ್. ಜಾಸ್ತಿ ವ್ಲಾಗು ಕೇಳಿದ್ದು ನನ್ನ ಕಾಲೇಜ್ ಫ್ರೆಂಡ್ಸ್, ಅದಕ್ಕೆ ಮಾಡ್ತಾಯಿದ್ದೀನಿ ಗೈಸ್. ಇನ್ನೊಂದು ಮಿರಾಕಲ್, ನಮ್ಮ ಮನೇಲಿ ಒಂದು ಮಿರಾಕಲ್ ನಡೀತಿದೆ. ಇವಳು ಕೆಲಸ ಮಾಡ್ತಾಯಿದ್ದಾನೆ. ವೀಡಿಯೋ ಎತ್ಕೊಂಡಿದ್ದ ತಕ್ಷಣ ಬಿಸಾಕೋದು ಒಂದೇ ಒಂದು ಇದೊಂದು ಒತ್ತೊಡೆ ಕರ್ಜಿಕಾಯಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಎಲ್ಲ ನಾನು ನಮ್ಮಮ್ಮ ಮಾಡ್ತಾಯಿದ್ದೀವಿ ನೋಡಿ. ಇವನು ನಾವೇನು ತಿಂಡಿ ಮಾಡ್ತಾಯಿದ್ದೀವಿ ಅಂತ ಬಂದು ಕೂತ್ಕೊಂಡು ಅವನೇ. ನೀನು ಎಷ್ಟು ಗಲೀಜು ಮಾಡಿದ್ಯಾ ಮಮ್ಮಿ, ತೋರಿಸ್ತಾ ಇದ್ದೀನಿ ನಾನು. ನೀಟಾಗಿ ಎತ್ತಿಟ್ಬಿಟ್ಟು ಮಾಡ್ಕೋಬೇಕು, ಹಂಗಲ್ಲ ನೀನು. ಹಂಗೆ ತೋರಿಸ್ಬೇಕು ಏನು ಮಾಡ್ತಾ ಇದೀಯ ಅಂತ. ಸುಮ್ಮನೆ ಹಂಗೆಲ್ಲ ಮಾಡ್ಬೇಡದಲ್ಲ. ಅವ್ರಿಗೂ ಗೊತ್ತಾಗ್ಲಿ, ಅವರು ಯೂಟ್ಯೂಬ್ ನೋಡ್ಕೊಂಡು ಮಾಡಕ್ಕೆ ಹೋಗಿ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಏನು ಕಟ್ಟಕ್ಕಾಗದೆ ಇವಾಗ ಫುಲ್ ಗಟ್ಟಿ ಆಗ್ಬಿಟ್ಟೈತಮ್ಮ. ಇದು ಪಾಕ ಹಾಕಿ ಕಟ್ಬಿಡು ಹಂಗೆ. ನೋಡಿ ನೀನು. ಸುಟ್ಟೋಯ್ತದೆ. ಏನೇನೋ ಟ್ರೈ ಮಾಡ್ತಾರೆ ಗೈಸ್ ನಮ್ಮಮ್ಮ ಯೂಟ್ಯೂಬ್ ನೋಡ್ಬಿಟ್ಟು. ಇದೊಂದೇ ಗೈಸ್ ನಮ್ಮ ಮಮ್ಮಿ ಮಾಡಿರೋದು ಅವಾಗಿಂದ. ಅದೊಂದು ಮಾಡಿ ಈಗ ಮಾಡ್ತವ್ರೆ. ಅದು ಬಿಟ್ಟರೆ ಚಕ್ಲಿಗೊಂದು ಕಳ್ಸೈತೆ, ಇದು ಕರ್ಜಿಕಾಯಿ ಒಂದು ಮಾಡೈತೆ ಅಷ್ಟೇ. ಆದರೆ ಇಲ್ಲೆಲ್ಲ ಅಂದ್ಕೊಂಡೈತೆ, ಎಲ್ಲ ನಾವು ಮನೆ ಮಾಡಿರೋದು ಗಲೀಜು. ನಮ್ಮನೆ ತುಂಬ ಉರ್ಸ್ತವ್ರೆ ಗೈಸ್ ನಮ್ಮಲ್ಲಿ. ಅದು ಕೆಲಸ ಹೇಳ್ತಾನೆ ಇರ್ತಾರೆ, ಎಲ್ಲ ಕೆಲಸ ಮಾಡಿದ್ರು ಎಲ್ಲರೂ ನಾನೇ ಮಾಡಿದ್ದೀನಿ. ನಮ್ಮಮ್ಮ ಏನು ಮಾಡಿದ್ರು, ಸುಮ್ಮನೆ ಶೋ ಕೊಡ್ತೈತೆ. ನೋಡು ಆ ಪರ್ಕೆ ಕೂಡ ಹತ್ಕೊಳ್ಳೋದ್ರೆ ಆಗೋಗುತ್ತೆ ನನಗೆ. ನೋಡಿ ಮಾಡ್ತಾರೆ ನಮ್ಮಮ್ಮ ಇದೊಂದು ಕೆಲಸ. ಎಲ್ಲ ಆಯ್ ಮಾಡುವ. ಹೋಯ್ ಹಾಯ್. ಗೈಸ್ ನಾವು ಸ್ಟ್ಯಾಂಡ್ ಮಾಡಿಸಿದ್ದೀವಿ ದೇವ್ರು ಕೂರ್ಸೋಕ್ಕೆ ಅಂತ, ಬಟ್ ಇದು ಫೋಲ್ಡೇಬಲ್ ಅಲ್ಲ. ಬಟ್ ಫೋಲ್ಡೇಬಲ್ ಮಾಡಿಸ್ಬೇಕಾಗಿತ್ತು, ಹಂಗೆ ದೇವ್ರು ತಂದಿರೋ ಸೀರೆ ತೋರಿಸ್ತೀನಿ. ತೆಗಿಯ ಇದು ಸೀರೆ ಉಡ್ಸೋಕ್ಕೆ 3,000. ನನ್ನ ಬ್ಲಾಗ್ ತೋರಿಸ್ತಾ ಇದ್ದೇನೆ ಅಮ್ಮ. ಹಿಂಗೆಲ್ಲ ಎಡಿಟ್ ಮಾಡೋಕ್ಕಾಗಲ್ಲ ಅಮ್ಮ. ಕಲರ್ ಡಾರ್ಕ್ ಆಗಿರೋ ತರಬೇಕಾಗಿತ್ತಾನೆ ಒಂದು ಸ್ವಲ್ಪ. ನಮ್ಮಮ್ಮ ರಿಸೆಪ್ಷನ್ ತಗೊಂಬರಂಗೆ ತೊಗೊಂಬಂದಿದ್ದೀವಿ. ನಾನು ಇನ್ನು ಸ್ನಾನ ಮಾಡಬೇಕು, ಅಂಗಡಿ ಕರ್ಕೊಂಡು ಹೋಗ್ಬೇಕು, ಏನೂ ಕರ್ಕೊಂಡು ಹೋಗಿಲ್ಲ. ನಮ್ಮಮ್ಮ ಹೇಳುತ್ತೆ ಅಲ್ಲಿ ಹೋಗ್ತೀನಿ ಅಂಗಡಿಗೆ, ಸ್ವಲ್ಪ ಡೆಕೋರೇಷನ್ ಹೇಳ್ತಬೇಕು. ಇದೆಲ್ಲ 4:30 ಹೋಗಿ ತೊಗೊಬಂದವ್ರು. ಇದೆಲ್ಲ 4:30 ಹೋಗಿ 9 ಗಂಟೆಗೆ ಬಂದವ್ರೆ. 9:30 10 ಗಂಟೆಗೂ ಬಂದವ್ರೆ. ಸುಮ್ಮನೆಲ್ಲ ನಾನೇನೋ ಒಂದು ತೋರಿಸ್ತೀನಿ. ಇಷ್ಟು ನಮ್ಮ ಮಮ್ಮಿ ಎಲ್ಲ ಮೀಶೋದಲ್ಲಿ ಬುಕ್ ಮಾಡಿದ್ದಾರೆ. ಏನೇನು ಬುಕ್ ಅದು ಒಂದು ನನಗೆ ಒಂದು ಯೂಸ್ ಆಗೋಲ್ಲ ಅಂದ್ಕೊಂಡು ಒಂದು 3 ಐಟಮ್ ಅಷ್ಟೇ ಯೂಸ್ ಆಗೋದು ನಿಜ. ಫಸ್ಟು ಒಂದು ಇದು ತೋರಿಸ್ತೀನಿ. ಇದು ತುಂಬ ದೊಡ್ಡದು ಅಂತ ಬುಕ್ ಮಾಡಿ ಅದು ಆಚೆಗೆ ನೋಡಿ ಇಷ್ಟ ಇದಾಗ ಒಂದು ಇದಕ್ಕೆ ಕರ್ನಾಟಕಕ್ಕೆ ಸಾಲ. ಅದಕ್ಕೆ ನಾನು ಟಿವಿ ಚಾನಲ್ ಇದು 3 ಬರ್ತಂತೆ ತೋರಿಸಿದ್ದು ವಿಚಾರಿ ಕೊಟ್ಟರೆ ಒಂದು 3 ಸೇರಿ ಹಾಕಿದ್ರು. ಆಮೇಲೆ ಇದು ಎಷ್ಟಾಯ್ತು ಕೊಟ್ಟಿದ್ದಕ್ಕೆ 150 ರೂಪಾಯಿ. ಪರವಾಗಿಲ್ಲ ಪರವಾಗಿಲ್ಲ. ಇದಕ್ಕೆ ಇಲ್ಲಿ 160 ರೂಪಾಯಿ ಅದು ಕೊಟ್ಟಿದ್ದೀರಾ? 6 ಐತೆ. ಆರು ಇದು 2 ಐಟಮಾ? ಅದೆಲ್ಲ ಹಂಗೆ ತಂದಿದ್ದೀನಿ ನಾನು. ಹಂಗೆ ತೆಗಿಬಾರ್ದು, ಕ್ಲೀನ್ ಮಾಡಿದ್ದೀನಿ. ಎಲ್ಲ ಬ್ಯಾಗ್ ಹಾಕ್ತೀನಿ. ಇದೊಂದು 4 ಇದು ದೇವ್ರ ಮನೆ ಹಾಕ್ತೀನಿ. ಬಾವಿ ಹೋಗ್ತೀನಿ ಸಾಮಾನು ಅದಕ್ಕೆ ತೆಗೆದು ಇವೆರಡು ಒಂದೇ ಪರ ಕೊಟ್ಟಿದ್ದಾರೆ. ಆಮೇಲೆ
ಆಮೇಲೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಯೂಸ್ ಆಗಲ್ಲ, ಆಲ್ ತಗೊಳ್ಬೇಕು. ದೇವ್ರ ಮನೆ ಆಮೇಲೆ ಇದೊಂದು ಇದು ಸುಮ್ಮನೆ ತಗೊಂಡ್ಬಂದು ಇವತ್ತು ಆರು ಮಾಡಿ ನಾನು ನಿಜವಾಗ್ಲೂ ಇದು ಕಷ್ಟ ಇದು ವೇಸ್ಟ್. ಆಮೇಲೆ ಇದೊಂದು ಯೂಸ್ ಆಯ್ತು, 2 ಐಟಮ್ ಅಷ್ಟೇ. ಇದು ಆಸಕ್ಕೆ ಅಂತ, ಇದು ದೊಡ್ಡ ವೇಸ್ಟ್. ಎಲ್ಲಿಗೆ ನಾನು ನೋಡ್ತೀವಿ ಎಲ್ಲ ಅದೇ ಇದು ಸೀರಿಯಸ್ ಇದೆಲ್ಲ ಮಾಡ್ತಾ ಎಲ್ಲಕ್ಕಿಂತ ಒಂದು ಜಾಸ್ತಿ ಇದು ದೇವ್ರ ಸ್ಟ್ಯಾಂಡ್ ಅದೇ ಒಂದು ಫೋಲ್ಡರ್ ಮಾಡ್ತಿದ್ದೆ. ಅವು ಅಮ್ಮ ನಾನು ರಜಾ ಹಾಕಿರೋದು ಅದು ಬೈಸ್ಕೊಳ್ಳೋಕೆ ರಜಾ ಹಾಕಿದ್ದು ಏನು ಮಾಡಿ ನೋಡಿ ಎಲ್ಲ ಹೇಳ್ಬಿಟ್ಟು ಹಿಂಗೆ ಊಟ ಹೋಗಿದ್ದಮ್ಮ ಎಲ್ಲ ಗೇಟ್ ಮಾಡ್ತದೆ ಮಗ ಆಮೇಲೆ ತೆಗಿಬೇಕಲ್ಲ ಅದು ಹಾಕಿದ್ದೆ ಎಲ್ಲ ಬಾಕ್ಸಿಂದ ಸಲ ಇದು ಆರ ನೋಡಿ ಇದರಲ್ಲಿ ಸೇರಿ ನಾವು ಇದಕ್ಕೆ ಡೆಕೋರೇಷನ್ ಮಾಡಬೇಕು. ಫಸ್ಟು ಸ್ನಾನ ಮಾಡ್ಕೊಂಬರ್ಬೇಕು, ಆಮೇಲೆ ಮನೆ ಅಂತೂ ಫುಲ್ ಕ್ಲೀನ್ ಮಾಡಿ ಯಪ್ಪ ಎಷ್ಟು 3 ದಿನ ನಾನು ಕಾಲೇಜಿಗೆ ರಜೆ ಹಾಕಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗೀತು ಸದ್ಯಕ್ಕೆ. ಸೊ ಗೈಸ್ ನಾನು ಈಗ ತಾನೇ ಸ್ನಾನ ಮಾಡಿಕೊಂಡೆ. ಇವಾಗ ನಾನು ಮತ್ತು ನಮ್ಮ ಮಮ್ಮಿ ಬರಳಿಗೆ ಹೋಗ್ತಿದ್ದೀವಿ. ಸ್ವಲ್ಪ ಕಳ್ಸಕ್ಕೆ ಅದೇನೇನೋ ತರಬೇಕು ಅಂದರು, ಮತ್ತು ಏನೇನೋ ತೊಗೊಂಬರ್ಬೇಕು. ಅದಕ್ಕೆ ನಾನು ಮಮ್ಮಿ ಬರಳಿಗೆ ಹೋಗ್ತಿದ್ವಿ. ಹಂಗೆಲ್ಲ ಮನೆ ಹೋಗಿ ಬರ್ತೀವಿ. ಬನ್ನಿ, ಅವರು ಇನ್ನೂ ಎಲ್ಲ ರೆಡಿ ಮಾಡ್ತಿದ್ದಾರೆ, ತೋರಿಸ್ತೀನಿ ಅವ್ರ ಮನೆ ಇದ್ದದ್ದು. ಈಗ ಹೇಳು, ನಾನು ಹುಚ್ಚಿದಾಕ್ಬಿಡ್ತೀನಿ ಹಿಂಗೆ. ಓಕೆ ಪಾಯ್ ಮಾಡು. ಗೊತ್ತಲ್ಲ, ವಿಡಿಯೋ ಡಿಲೀಟ್ ಮಾಡ್ಸಕ್ಕಂತ ಬಿಡಲ್ಲ ಡುಮಿ. ಏನು ಗೊತ್ತಾ ಗೈಸ್, ನಮ್ಮ ಚಿಕ್ಕಪ್ಪನ ತಲೆ ನಿನ್ನ ತಲೆನ ತಗೊಂಡೋಗಿ ಮ್ಯೂಸಿಯಮ್ಗೆ ಇಡಬೇಕು. ಈಗ ಟೈಮ್ ಎಷ್ಟು? 7:15 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ನಮ್ಮಯ್ಯ 12 ಗಂಟೆ ಒಳಗಡೆ ಮುಗಿಸ್ಬೇಕು ಡೆಕೋರೇಷನ್ನು. ನೋಡಿ ಗೈಸ್, ಇಷ್ಟೇ ರೆಡಿ ಮಾಡಿರೋದು ನಾವು ಅಪ್ಪ ಹಿಂಸೆ ಕೊಡ್ತೇವೆ ಕಾಲೊತ್ತಕ್ಕೆ. ಇನ್ನು ಅದೆಲ್ಲ ಹಾಕ್ಬೇಕು, ಇಲ್ಲೆಲ್ಲ ಮಾಡಬೇಕು. ಇದೆಲ್ಲ ಹಿಂಗೆ ಬಿದ್ದಿದೆ, ಇದಿನ್ನೂ ಮಾಡಿಲ್ಲ ನಾವು. ಏನು ಚಟ್ನಿ ನೋಡ್ಬೇಕು. ಬರ್ರಿ ಬರ್ರಿ ಕುತ್ಕೋ. ಅದನ್ನ ತಾನೇ ಹಾಕಿರೋದು, ವ್ಲಾಗ್ ಮಾಡ್ತಿರೋದು ನಾನು. ನೋಡಿ ಇದು ಸುಮ್ಮನಿರಿ. ಇದನ್ನ ಮಾಡಕ್ಕೋಗಿ ಹಿಂಗೆ ಮಾಡ್ಕೊಂಡಿದ್ದೀನಿ. ವಾ ಅದು ದತ್ತಗೋ ಇದು ಇದು ತಗೋ ಇದು ಹಂಗೆ ಹಂಗೆ ಹದಿನೈದು ದಾರ ಇತ್ತು. ಇದು ಚೆನ್ನಾಗಿರ್ಬೇಕಾ? ಅಲ್ಲ, ರಿಂಗ್ ಲೈಟಲ್ಲಿ
ನಾನು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೊಳ್ತೀನಿ. ನಮ್ಮ ಅಪ್ಪ ಮಲ್ಗೆ ಇರಲ್ಲ, ನಾಟಕ ಎಷ್ಟು ನಾಟಕ ಆಡ್ತಾರೆ ಅಂದರೆ ಯಪ್ಪ ಈ ವಯಸ್ಸಿಗೆ. ನಾನು ಮಲ್ಕೊಂಡು ಎದ್ದೊಳ್ತೀನಿ, ಏನೋ ಮಾಡ್ಕೊಂಡು ಇರೋದು. ನಾನು ಇದ್ದಾಯ್ತು, ನಾನು ಮಲ್ಕೋತೀನಿ. ನಮ್ಮ ಅಪ್ಪ ಅಂತೂ ಎಷ್ಟು ನಾಟಕ ನೋಡಿ ಗೈಸ್, ನೋಡಿ ಹೆಂಗ್ ನಾಟಕ, ನಿದ್ದೆನೇ ಮಾಡಿಲ್ಲ, ಎಲ್ಲ ಕೇಳಿಸ್ಕೊಂಡಿರ್ತಾರೆ ಯಾರು ನಾಟಕಗಳು. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾನು ನಿದ್ದೆ ಮಾಡ್ತೀನಿ, ಎಲ್ಲ ಮುಗೀತು ನನ್ನ ಕೆಲಸ. ನೀನಂತೂ ಏನು ಮಾಡಿಲ್ಲ, ಬೇರೆ ಮಲ್ಕೋ ಬಾ, ಕಾಲು ಹೊತ್ತಿಸ್ಕೋ ಅಷ್ಟೇ. 6:02 ಟೈಮ್ 6:02. ಇಲ್ಲ ತೋರಿಸ್ತಾರೆ ನನಗೆ. ನಾನು ಆಗಲೇ ಸಿಟ್ಟಿಂಗೆ ಅಲ್ಲಿ ದೇವ್ರ ಹತ್ರ ಇಡು. ಇನ್ಕಂಪ್ಲೀಟ್. ಅಡುಗೆ ಮಾಡ್ತಾ ಇದ್ದೀವಿ. ಅವರು ಒಬ್ಬಟ್ಟು ಮಾಡ್ತಾರೆ, ನಾವು ಓಡಾಡ್ತಾ ಇದ್ದೇವೆ. ಅವರೆಲ್ಲ ಅಲ್ಲಿ ಒಬ್ಬಟ್ಟು ಮಾಡ್ತಾವ್ರೆ, ನಾವು ಮಲ್ಕೊಂಡಿದ್ದೀವಪ್ಪ. ಅವರೆಲ್ಲ ಮಾಡಾಗ್ಲಿ, ಆಮೇಲೆ ತೋರಿಸ್ತೀನಿ ನಾನು ಏನು ಮಾಡೋರೆ ಅಂತ. ಕೈಯೆಲ್ಲ ನೋಡ್ತಾ ಇದೆ ಈ ಕೈ. ಇಷ್ಟನ ಮಾಡಿರೋದು, ಏನು ಮಾಡಿಲ್ಲ. ಏನು ಗೊತ್ತಾ ಗೈಸ್, ನಾನು ಇವಾಗ ರೆಡಿ ಆಗಿದ್ದೀನಿ. ಅದು ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಬಂದಿದ್ದಾರೆ, ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಆಲ್ರೆಡಿ ಅಲ್ಲಿ ಬಂದಾಯಿತು. ಪಾಪ ಅವಳು ಫೋನ್ ಪಿಕ್ ಮಾಡಿಲ್ಲ, ನಾನು ಅವಳು ಡೈರೆಕ್ಟ್ ಬ್ಯಾಟ್ರಿಲಿಗೆ ಹೋಗಿದ್ಲು. ಆ್ಯಂಡ್ ಇವಾಗ ಇಲ್ಲಿದ್ದಾಳೆ, ಅವಳಿಗೋಸ್ಕರ ರೆಡಿ ಆಗಿದ್ದೀನಿ ನಾನು. ಅವಳನ್ನ ಯಾರಂತ ತೋರಿಸ್ತೀನಿ ಬನ್ನಿ. ನಾನು ನೀನು ತೋರಿಸ್ತೀನಿ ಅಂದಿದ್ದು, ತೆಗಿ ಮುಚ್ಕೊಂಡು ತೆಗಿ, ಏನು ನನಗೆ ತೆಗಿ. ಚಡಾನ್ ತೋರಿಸ್ಬಿಟ್ಟೆ, ನಂಗೆ ಗೊತ್ತಿಲ್ವೇ. ಇವ್ರು ನೋಡಿ ಗೈಸ್, ಹಾಯ್ ಮಾಡಿ ಫಸ್ಟ್. ಸನ್ನಿ ನೋಡ್ತಾಳೆ, ಸನ್ನಿ ಹಾಯ್. ಅಷ್ಟೇ ಎಲ್ಲ ಮುಗೀತು, ಎಲ್ಲ ಎತ್ತಿಕ್ತೈತೆ ಮಮ್ಮಿ ಅಂದ ಮಚ್ಚಿ. ಅಮೂಲ್ಯ ಆಚೆ ಅವಳೆ, ಅಬ್ಬೈ ದನ್ನು ಅಲ್ಲವಳೆ. ಜಾಸ್ತಿ ನಡಿಬೇಡ, ಬಾಯ್ಲಿ ತೆಗ್ದುಬಿಟ್ಟ ನಾನು. ಮಾಡಿರೋದು ಹಿಂಗೆ ನಿಂಗೆ ಅಷ್ಟೇ ತೋರಿಸ್ತಾನಲ್ಲ, ಅಷ್ಟನಲ್ಲಿ
ಈ ಕಡೆ ಅಲ್ಲಿ ಅರ್ಶನ ಬಾಯ್ ಮಾಡು ಅಷ್ಟೇ ಮುಗೀತು ನನ್ನ ವ್ಲಾಗ್